ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ಅನ್ನೋದು ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಆದರೆ ಬಟ್ ಅವರು ಅಂದ್ಕೊಂಡ ರೀತಿ ಅವರಿಗೆ ರಿಚ್ ಅನ್ನೋದು ಸಿಗ್ತಾಯಿಲ್ಲ. ಅಂದರೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ತಾಯಿಲ್ಲ. ಮ್ಯಾಕ್ಸಿಮಮ್ ವ್ಯೂಸ್ ಎಷ್ಟು ಬರ್ತದೆ? 10, 20, 30, 40, 50, 100, 200ವರೆಗೆ ವ್ಯೂಸ್ ಬರುತ್ತೆ. ಅದ್ರ ಮೇಲ್ಗಡೆ ವ್ಯೂಸ್ ಅನ್ನೋದು ಬರೋಲ್ಲ. ಇದು ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದರಲ್ಲಿ ತುಂಬ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಬೇಜಾರಾಗಿ ಯೂಟ್ಯೂಬೇ ಬಿಡಬೇಕಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಡಿಸೈಡ್ ಮಾಡಿದ್ದಾರೆ. ಇನ್ನೂ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಬಿಟ್ಟಿದ್ದಾರೆ. ಆದರೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ, ಈ ರೀತಿ ವ್ಯೂಸ್ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನೀವು ಮಾಡುವಂಥ ಮಿಸ್ಟೇಕ್ ಏನಿಂದನೇ ಈ ರೀತಿ ಒಂದು ನಿಮಗೆ ವ್ಯೂಸ್ ಅನ್ನೋದು ಬರ್ತದೆ. ಏನಪ್ಪ ಮಿಸ್ಟೇಕ್ ಅಂದರೆ ಈಗಾಗಲೇ ಅಂದರೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈಗಲೇ ಆ ಒಂದು ಮಿಸ್ಟೇಕ್ ನೀವು ಸ್ಟಾಪ್ ಮಾಡಿಬಿಡಿ. ಏನಪ್ಪ ಮಿಸ್ಟೇಕ್ ಅಂದರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತಪ್ಪಾದ ಪ್ರೊಸೀಜರಿಂದ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀರ. ಅಂದರೆ ತಪ್ಪಾದ ಮಾರ್ಗದಿಂದ, ಸರಿಯಾದ ಮಾರ್ಗ ಅಲ್ಲ, ತಪ್ಪಾದ ಮಾರ್ಗದಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರ. ಅಂದರೆ ನೀವು ಎಕ್ಸಾಂಪಲ್ಗೆ ನಾನು ನಿಮಗೆ ಕ್ಲಿಯರ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾರೆ, ಈಗಲೇ ನೀವು ನಿಲ್ಲಿಸ್ಬಿಡಿ. ಏನಪ್ಪ ನೀವು ಯೂಟ್ಯೂಬು ಮತ್ತು ವೈಟಿಸ್ಟು ಅಪ್ಲಿಕೇಶನ್ ಏನಾದರೂ ಯೂಸ್ ಮಾಡ್ಕೊಂಡು ಏನಾದರೂ ನಿಮ್ಮೊಂದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಈಗಲೇ ನಿಲ್ಲಿಸ್ಬಿಡಿ. ಯಾಕಂದರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವುದೋ ಕಾರಣಕ್ಕೂ ಕೂಡ ವೈರಲ್ ಆಗೋಲ್ಲ. ಯಾಕಂದರೆ ಆ ರೀತಿ ಒಂದು ಪ್ರೊಸೀಜರಿಂದ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅಂದರೆ ಅದು ತಪ್ಪಾದ ಪ್ರೊಸೀಜರಿಂದ ವೀಡಿಯೋ ಅಪ್ಲೋಡ್ ಮಾಡಿದಂಗೆ. ಆಗಿದ್ದರೆ ನಾನು ನಿಮಗೆ ಏನು ಹೇಳೋದು ತುಂಬ ಸಿಂಪಲ್. ನೀವೆಲ್ಲ ಕೇಳ್ಬೋದು, ಆಗಿರೋ ಬ್ರದರ್ ನೀವು ಸರಿಯಾದ ಪ್ರೊಸೀಜರಿಂದ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅಂತ ನೀವೆಲ್ಲ ಕೇಳ್ಬೋದು. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಸರಿಯಾದ ಪ್ರೊಸೀಜರ್ ಅಂದರೆ ಸರಿಯಾದ ಮಾರ್ಗದಿಂದ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ಅಲ್ಲ, ಟೈಟಲ್ ಯಾವ ರೀತಿ ಹಾಕೋದು, ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕೋದು, ಟ್ಯಾಗ್ಸ್ ಯಾವ ರೀತಿ ಹಾಕೋದು, ಯಾವ ರೀತಿ ಏನೆಲ್ಲ ಪ್ರೊಸೆಸ್ ಮಾಡಬೇಕು ನಮ್ಮೊಂದು ವೀಡಿಯೋ ವೈರಲ್ ಆಗ್ಬೇಕಾರೆ ಎಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವೀಡಿಯೋ ನೀವು ನೋಡಿದರೆ ಸಾಕು, ನೀವು ಲೈಫ್ ಟೈಮ್ ಯೂಟ್ಯೂಬರ್ ಆಗಿರ್ಬೋದು. ಒಂದಲ್ಲ ಎರಡು ದಿನ ಅಲ್ಲ, ನೀವು ಲೈಫ್ ಟೈಮ್ ನೀವು ಎಲ್ಲಿವರೆಗೆ ಯೂಟ್ಯೂಬ್ನಲ್ಲಿ ಇರ್ತಾರೆ ಅಲ್ಲಿವರೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ವ್ಯೂಸ್ ಅನ್ನೋದು ಬರುತ್ತೆ. ಮತ್ತು ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಕೂಡ ಗ್ರೋ ಆಗುತ್ತೆ. ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೇಷನ್ ಮಾನಿಟೇಷನ್ ಕೂಡ ಆನ್ ಆಗುತ್ತೆ. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾರೆ, ಪ್ಲೀಸ್ ಕೆಲಸ ವಹಿಸಬೇಕು. ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇತ್ತೀಚೆಗೆ ನೀವು ನೋಡ್ಬೋದು 2025 ಅಂದ ತಕ್ಷಣ ಯೂಟ್ಯೂಬ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಪ್ರತಿ ದಿನಕ್ಕೆ ಯೂಟ್ಯೂಬರ್ಸ್ ಅನ್ನೋದು ಬರ್ತಾ ಇದ್ದಾರೆ. ಆದರೆ ಬಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿದಿನ ಕಷ್ಟಪಟ್ಟು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರ್ತಲ್ಲ, ಅವ್ರಿಗೆ ರಿಚ್ ಅನ್ನೋ ಸಿಗ್ತಲ್ಲ. ಯಾಕಪ್ಪ ಅಂದರೆ ನೀವು ಮಾಡೋಂಥ ಮಿಸ್ಟೇಕ್ ಈಗಾಗಲೇ ಕೂಡ ಇದ್ದೀನಿ. ಅಂದರೆ ನೀವು ಏನು ಮಿಸ್ಟೇಕ್ ಮಾಡ್ತಾರೆ, ಯೂಟ್ಯೂಬ್ ಮತ್ತು ವೈಟಿಸ್ಟು ಅಪ್ಲಿಕೇಶನ್ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರೋಲ್ಲ. ಮೊದಲೇ ಬಿಟ್ಟು ನೀವು ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬೇಡಿ. ಈ ಯೂಟ್ಯೂಬ್ ಮತ್ತು ವೈಟಿಸ್ಟು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬೇಡಿ. ಹಾಗಿದ್ರೆ ನಿಲ್ಲಿಸಿದರೆ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗಿದ್ದೀನಿ, ನಿಮ್ಮ ಪ್ರೀತಿ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬರ್ ಇದ್ದೀನಿ. ನಾನು ನಿಮಗೋಸ್ಕರ ಇದ್ದೀನಿ. ಈಗ ನಿಮಗೆ ಸರಿಯಾದ ಮಾರ್ಗದಿಂದ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಹೇಳ್ತೀನಿ. ಏನೋ ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ನೋಡ್ಕೊಳ್ಳಿ. ಮೊದಲಿಗೆ ಯಾವ ರೀತಿ ವ್ಯೂಸ್ ಬರ್ತಿತ್ತು, ಆವಾಗ 70, 80, 90 ಈ ರೀತಿ ವ್ಯೂಸ್ ಬರ್ತಿತ್ತು. ಅದ್ರ ಒಟ್ಟು ಇವಾಗ 2000, 3000, 4000, 5000 ಮತ್ತು ಅದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ 90,000 ಕುಟುಂಬ ಕಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು, ನಾ ಅಪ್ಲೋಡ್ ಮಾಡೋಂಥ ಪ್ರೊಸೆಸ್. ಅದು ಯಾವ ರೀತಿ ಅಪ್ಲೋಡ್ ಮಾಡೋದು ಏನೂ ಎಲ್ಲ ನನಗೆ ಸಂಪೂರ್ಣವಾಗಿ ಮೊಬೈಲ್ ಸ್ಕ್ರೀನ್ ನೋಡ್ಕೊಂಡು ತೋರಿಸ್ಬಿಡ್ತೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ, ಜಸ್ಟ್ ಬಿಟ್ಟು. ಓಕೆ, ಈಗ ನಾನು ನಿಮಗೆ ಮೊದಲನೇದು ಬಂದ್ಬಿಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ಈಗ ನಾನು ನಿಮಗೆ ಯಾವ ರೀತಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಅದು ಸರಿಯಾದ ಮಾರ್ಗದಿಂದ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಏನಪ್ಪ, ನೀವು ಯಾವುದೇ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋ ಒಂದು ಕ್ವಾಲಿಟಿ ಅನ್ನೋದು ಸ್ವಲ್ಪ ಮೇಂಟೈನ್ ಮಾಡಿ, ಮತ್ತು ಅದ್ರ ಜೊತೆ ವಾಯ್ಸ್ ಅವರು ಕೂಡ ಮೇಂಟೈನ್ ಮಾಡಿ, ಅದ್ರ ಜೊತೆಗೆ ಒಂದು ಪ್ರೊಫೆಷನಲ್ ಆಗಿ ವೀಡಿಯೋ ಎಡಿಟಿಂಗ್ ಮಾಡಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್. ಈಗಿನ ದಿನದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಮೊದಲಿಗೆ ನೀವು ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡೋದು ವೈರಲ್ ಆಗಿಬಿಡ್ತಿತ್ತು, ಆದ್ರೆ ಬಟ್ ಇವಾಗ ಹಂಗಿಲ್ಲ, ಎಲ್ಲ ತುಂಬ ಇಂಪ್ರೂವ್ ಆಗಿದ್ದಾರೆ. ಅದಕ್ಕೋಸ್ಕರ ಮಾಡಿ ಒಂದು ಪ್ರೊಫೆಷನಲ್ಗೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿ. ವೀಡಿಯೋ ಎಡಿಟಿಂಗ್ ಮಾಡಿದ ತಕ್ಷಣ ಈಗ ನಾನು ನಿಮಗೆ ಯಾವ ರೀತಿ ಒಂದು ಸರಿಯಾದ ಮಾರ್ಗದಿಂದ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ನಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದು ಹೇಳ್ತೀನಿ. ಏನೂ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯಾವ ಒಂದು ಪ್ರೊಸೆಸ್ಸಿನಿಂದ ಅಪ್ಲೋಡ್ ಮಾಡ್ತೀನಿ, ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ತುಂಬ ಸಿಂಪಲ್. ಎಲ್ಲರಿಗೆ ನಾನು ನಿಮಗೆ ಸಜೆಷನ್ ಮಾಡೋದು ಯಾವುದಪ್ಪ ಅಂದರೆ ಕ್ರೋಮಲ್ಲಿ ಬಂದುಬಿಟ್ಟು ವೈಟಿ ಸ್ಟುಡಿಯೋ ಬಂದುಬಿಟ್ಟು ಕ್ರೋಮಲ್ಲಿ ನೀವು YT Studio.com ಓಪನ್ ಮಾಡ್ಕೊಳ್ಳಿ. ಆ ಒಂದು ಅದ್ರ ಮೂಲಕ ನೀವು ವೀಡಿಯೋ ಅಪ್ಲೋಡ್ ಮಾಡೋದು.
ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ತಾನೆ. ಏನು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಕ್ರೋಮ್ ಓಪನ್ ಮಾಡ್ತೀನಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಜಸ್ಟ್ ನೋಟ್ ಪ್ಯಾಡ್, ಓಕೆ ನ್ಯೂ ಪ್ಯಾಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ ನೀವು ಸರ್ಚ್ ಮಾಡ್ಕೊಳ್ಳಿ ytstudio.com ಅಂತ ಸರ್ಚ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಸರ್ಚ್ ಮಾಡಿ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ, ನೀವು ಮಾಡ್ಕೊಳ್ಳಿ. ಜಸ್ಟ್ ಈಗ ಏನೂ ಇಲ್ಲ, ನಾನು ಚಾನಲ್ ಅಂತ ಕ್ಲಿಕ್ ಮಾಡ್ತೀನಿ. ಯಾಕಂದರೆ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ರತಿದಿನ. ನಾನು ಅಪ್ಲೋಡ್ ಮಾಡೋದು ಇದರಲ್ಲೇ. ಜಸ್ಟ್ ಚಾನಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಗೆ ಕಾಣ್ತಲ್ಲ, ಜಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವೇನು ಇದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ಓಪನ್ ಮಾಡ್ಕೊಳ್ಳಿ ನಿಮ್ಮ ಕ್ರೋಮಲ್ಲಿ. ಓಪನ್ ಮಾಡಿದ ತಕ್ಷಣ ಈಗ ನೀವು ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಸಿಂಪಲ್. ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ವೀಡಿಯೋ ಪ್ರೊಫೆಷನಲಾಗಿ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಐ ಕಾರ್ಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಅದನ್ನ ವೀಡಿಯೋ ನೋಡ್ಕೊಂಡು ಒಂದು ಎಡಿಟಿಂಗ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಮೂಲಕ ನೀವು ಮಾಡ್ಬೋದು. ಎಡಿಟಿಂಗ್ ಮಾಡ್ಬೇಕು, ನಿಮ್ಮ ಹತ್ರ ಕಂಪ್ಯೂಟರ್ ಬೇಕು, ಅದು ಬೇಕಂತ ಏನಿಲ್ಲ, ಜಸ್ಟ್ ಮೊಬೈಲ್ ಫೋನ್ ಇದ್ದರೆ ಸಾಕು. ನೀವು ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ಏನಂದ್ರೆ ಇಲ್ಲಿ ಜಸ್ಟ್ ಮೇಲ್ಗಡೆ ನಿಮ್ಮ ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಆಪ್ಷನ್ ಬರ್ತಾರೆ. ಜಸ್ಟ್ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಅಪ್ಲೋಡ್ ವೀಡಿಯೋಸ್ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಫ್ಯೂಚರ್ಸ್ ಬರುತ್ತೆ, ಈ ರೀತಿ ಒಂದು ಓಪನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದ್ರ ಮೇಲೆ ಇಲ್ಲಿ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಸೆಲೆಕ್ಟ್ ಫೈಲ್ ಅಂತ ಬಂದ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ಜಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ನಿಮ್ಮೊಂದು ವೀಡಿಯೋ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ಗೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಕೈನ್ ಮಾಸ್ಟರಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಜಸ್ಟ್ ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನು ಎಡಿಟಿಂಗ್ ಕೂಡ ಮಾಡಿದ್ದೀನಿ, ಆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ, ನಿಮ್ಮ ಮುಂದೆ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಲ್ಲ, ಜಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ನಿಮಗೆ ಮೊದಲೇದು ಬಂದ್ಬಿಟ್ಟು ಈ ಕ್ರೋಮ್ನಲ್ಲಿ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಹೇಳ್ಬೇಕಾರೆ, ಇತ್ತೀಚೆಗೆ ನಾನು ನಿಮ್ಗೆ ಎಲ್ಲರಿಗೂ ಯಾಕೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಇದ್ದೀನಿ. ಅಂದರೆ ಈ ಕ್ರೋಮಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಸಿಗುತ್ತೆ, ಒಂದು ಎರಡು ಅಲ್ಲ, ಪ್ರತಿಯೊಂದು ಫೀಚರ್ಸ್ ಸಿಗುತ್ತೆ, ಪ್ರತಿಯೊಂದು ಸೆಟ್ಟಿಂಗ್ ನೀವು ಮಾಡ್ಕೊಳ್ಬೋದು. ಇದರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಅಪ್ಲೋಡ್ ಮಾಡಿ. ನಾನು ಲೈಫ್ ಲಾಂಗ್ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಇದರಲ್ಲೇ ಜಸ್ಟ್ ಈಗ ವೀಡಿಯೋ ಅಪ್ಲೋಡ್ ಅನ್ನೋದು ಆಗ್ತಾಯಿದೆ. ನೀವು ಮೇನ್ ಇಂಪಾರ್ಟ್ ಇಲ್ಲಿ ನೀವು ನೋಡ್ಕೊಳ್ಬೋದು. ತೆಲಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ ವೀಡಿಯೋ ಅಪ್ಲೋಡಿಂಗ್ ಪ್ರೊಸೆಸಿಂಗ್ ಟೈಮಿಂಗ್ ತೋರಿಸಿದೆ ನೋಡಿ. ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟು ಇಲ್ಲಿ ಮತ್ತೊಂದು ಬೆನಿಫಿಟ್ಸ್ ಕ್ರೋಮಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿ ಕ್ವಾಲಿಟಿ ಅನ್ನೋದು ಕಡಿಮೆ ಆಗಲ್ಲ. ನೀವು ಎಷ್ಟು ಎಕ್ಸ್ಪೋರ್ಟ್ ಮಾಡಿರ್ತಾರೆ ಕ್ವಾಲಿಟಿ ಇಟ್ಟು ಅಷ್ಟು ಎಕ್ಸ್ಪೋರ್ಟ್ ಆಗುತ್ತೆ. HD ಇಟ್ಟರೆ HDಯಲ್ಲಿ ಅಪ್ಲೋಡ್ ಆಗುತ್ತೆ ನೋಡಿ. ಇಲ್ಲಿ ನಿಮಗೆ ತೆಲಗಡೆ ತೋರಿಸುತ್ತೆ ಅಪ್ಲೋಡಿಂಗ್, ಇಲ್ಲಿ ಟೈಮಿಂಗ್ ಎಲ್ಲ ತೋರಿಸುತ್ತೆ. ಇಲ್ಲಿ 3 ಸ್ಟೆಪ್ ಮೂಲಕ ಅಪ್ಲೋಡ್ ಆಗುತ್ತೆ. ಈಗ ಈ ರೀತಿ ಮಾಡಿ ನೀವು ಅಪ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಪ್ಲೋಡಿಂಗ್ ಈ ರೀತಿ ಅನ್ನೋದು ರನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಟೈಟಲ್ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ನೀವು ಮಾಡಬೇಕು, ರೆಡಿ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ನಾನು ಏನು ಮಾಡ್ತೀನಿ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ನೀವು ಯಾವುದೋ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ಆದಂಥ ಒಂದು ಟೈಟಲ್ ರೆಡಿ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಪ್ರತಿ ಒಂದು ಟೈಟಲ್ ಕೂಡ ನಾನೊಂದು ಇಡುತ್ತಲ್ಲ, ಅಂದರೆ ನಾನು ಮೊಬೈಲ್ ಬಂದ್ಬಿಟ್ಟು ನೋಟ್ಪ್ಯಾಡಲ್ಲಿ ಮೊದಲೇ ಬರೆದಿಟ್ಕೋತೀನಿ. ಜಸ್ಟ್ ವೀಡಿಯೋ ಶೂಟ್ ಆದ ತಕ್ಷಣ ಎಡಿಟಿಂಗ್ ಮಾಡಿದ ತಕ್ಷಣ ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಯಾವ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಎಕ್ಸಾಂಪಲ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈಗಲೇ ಒಂದು ವೀಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ನೋಡ್ಕೊಳ್ಬೋದು. ಯಾವುದಪ್ಪರ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ಲಿ ಡಿಲೀಟ್ ಹೇಗೆ ಮಾಡೋದು ಔಟು ಅಂತ ಹಾಕಿದ್ದೀನಿ. ಜಸ್ಟ್ ನೀವು ನೋಡ್ಕೊಳ್ಬೋದು. ಈ ರೀತಿ ಕೂಡ ನೀವು ಕೂಡ ಏನು ಮಾಡೋದು, ಟೈಟಲ್ ಒಂದು ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಟೈಟಲ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ವೈರಲ್ ಆಗಬೇಕು, ಗ್ರೋ ಆಗ್ಬೇಕಂದ್ರೆ ಟೈಟಲ್ ಅನ್ನೋದು ಬೇಕು, ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಟೈಟಲ್ ಈ ರೀತಿ ನೀವು ಟೈಟಲು ನಿಮಗೆ ಟೈಟಲ್ ಮಾಡೋದಕ್ಕೆ ಬರಲಿಲ್ಲ, ನಾನು ಟೈಟಲ್ ಬರೋದಕ್ಕೆ ಬರಲ್ಲ ಬ್ರದರ್, ಟೈಟಲ್ ಯಾವ ರೀತಿ ಮಾಡೋದು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. ಇಲ್ಲಾಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಯಾವ ರೀತಿ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೀವೇನು ಮಾಡಿ, ಈಗ ಎಕ್ಸಾಂಪಲ್ ಬಿಟ್ಟು ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀರಾ, ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ರೆ ಜಸ್ಟ್ ಏನು ಮಾಡ್ತೀನಿ, ಅವು ನೋಡಿ. ನಾನು ಈಗ ಸರ್ಚ್ ಮಾಡಿ ನೋಡಿ ಹಾಕ್ತೀನಿ ನೋಡಿ, ಜಸ್ಟ್ ನೋಡಿ ನ್ಯೂ ಅಂತ ಬರ್ತಿದೆ, ಔಟು ನೋಡಿ, 1000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ನೋಡಿ. ಎಕ್ಸಾಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲ್ಗಡೆ ಬಂತು ನೋಡಿ, ಈ ರೀತಿ ನಿಮಗೆ ವೀಡಿಯೋಗಳು ಬರುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ 1000 ಸಬ್ಸ್ಕ್ರೈಬರ್ಸ್ ಅಂದ ತಕ್ಷಣ ಇಲ್ಲಿ ಮೇಲ್ಗಡೆ ನಿಮ್ಮ ತೆಲಗಡೆ ಕೂಡ ತೋರಿಸುತ್ತೆ. ಈ ರೀತಿ ಟೈಟಲ್ ಕೂಡ ಸಜೆಷನ್ ಆಗುತ್ತೆ, ನೋಡ್ಕೊಳ್ಬೋದು ನೋಡಿ. 1000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್, ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಈ ರೀತಿ ನಿಮಗೆ ತೋರಿಸುತ್ತೆ. ಈ ರೀತಿ ನೀವು ಏನು ಮಾಡ್ಕೊ ಟೈಟಲ್ ಇಲ್ಲಪ್ಪ ಏನು ಮಾಡಿ, ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿದೆಯಲ್ಲ, ಆ ಒಂದು ವೀಡಿಯೋಗೆ ಟೈಟಲ್ ಇಲ್ಲಿ ಹಾಕಿದ್ರಲ್ಲ, ಆ ರೀತಿ ನೀವು ಟೈಟಲ್ ತೊಗೋಬೇಕು. ಟೈಟಲ್ ತೊಗೊಂಡ ತಕ್ಷಣ ಎಲ್ಲ ಕಾಪಿ ಮಾಡೋಂಗಿಲ್ಲ. ಜಸ್ಟ್ ನೀವು ಟೈಟಲ್ ನಿಮ್ಗೆ ಬೇಕಾದ ರೀತಿ ನೀವು ಕಷ್ಟ ಮಾಡ್ಕೊಂಡು ಟೈಟಲ್ ಹಾಕೋಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ಟೈಟಲ್ ಅಂದ ತಕ್ಷಣ ಯಾವುದೋ ಒಂದು ಹಾಕೋಬೇಡಿ, ಯಾವ ಟಾಪಿಕ್ ಇದೆ ವೀಡಿಯೋ ಅದೇ ರಿಲೇಟೆಡ್ ಟೈಟಲ್ ಅನ್ನೋದು ಹಾಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಟೈಟಲ್ ಹಾಕೋದು ಗೊತ್ತಾಯಿತು. ಟೈಟಲ್ ನಿಮಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ ವೀಡಿಯೋ ಮಾಡಿದ್ದೀನಿ, ಎಲ್ಲರೂ ಕೂಡ ಗೊತ್ತಿದೆ. ಅದ್ರ ಬಟ್ ಟೈಟಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಬರ್ಕೊಳ್ಬೇಕು. ಅದರಂತ ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ ಹಾಕೊಳ್ಳಿ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಹ್ಯಾಶ್ಟ್ಯಾಗ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 3 ರಿಂದ 5 ಹ್ಯಾಶ್ಟ್ಯಾಗ್ ಹಾಕೊಳ್ಳಿ. ಯಾಕಂದರೆ ಹ್ಯಾಶ್ಟ್ಯಾಗ್ ಹಾಕೋದು ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಹ್ಯಾಶ್ಟ್ಯಾಗ್ ಮೂಲಕ ಸರ್ಚಿಂಗ್ಗಳು ಕೂಡ ಬರುತ್ತೇವೆ. ಇದು ಮೇನ್ ಇಂಪಾರ್ಟೆಂಟ್, ತುಂಬ ಜನ ಹಾಕಲ್ಲ. ಅದರಂತ ಅಂದ್ಬಿಟ್ಟು ಟ್ಯಾಗ್ಸ್ ಅನ್ನೋದು ಹಾಕಬೇಕು. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ತುಂಬ ಸಿಂಪಲ್ ಕ್ಲಿಯರ್ ಆಗಬೇಕು. ಈ ಒಂದು ಟೈಟಲ್ನ ಅಲ್ಲಿ ಹಾಕ್ತೀನಿ ನೋಡಿ. ಜಸ್ಟ್ ನೀವೇನು ಮಾಡ್ಕೊಳ್ಳಿ, ಟೈಟಲ್ ಟೈಟಲ್ ನೀವು ತೊಗೊಂಡ್ಬಂದ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ನೀವು ಕ್ರೋಮಲ್ಲಿ ಹಾಕ್ಬಿಡೋಣ. ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಈ ಒಂದು ವಿಡಿಯೋಗೆ ಟೈಟಲ್ ಎಂಟರ್ ಮಾಡ್ತೀನಿ ನೋಡಿ.
ಟೈಟಲ್ ಹಾಕ್ತೀನಿ. ಅದೇ ಒಂದು ಟೈಟಲ್ ಕೂಡ ನೀವೇನು ಮಾಡಬೇಕು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ತುಂಬ ಜನ ಹಾಕಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕೊಳ್ಳಿ. ಇದು ಹಾಕೋದ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನಾನು ಟೈಟಲ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೀನಿ. ಅದರ ನಂತರ ಹ್ಯಾಶ್ಟ್ಯಾಗ್ ಕೂಡ ಇದು ನೀವು ಹೇಳಿದ್ನಲ್ಲ, ನೀವು ಬರ್ಕೊಳ್ಳಿ. ಹ್ಯಾಶ್ಟ್ಯಾಗು ಅದೇನೆ ನಾರ್ಮಲ್ ನಿಮಗೆಲ್ಲ ಗೊತ್ತಿದೆ. ಇದು ಇತ್ತೀಚೆಗೆ ಹೇಳ್ಬೇಕಾರೆ ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಏನಾದರೂ ಇದ್ದರೆ ಸ್ವಲ್ಪ ಟೈಟಲ್ ನೀವು ಹ್ಯಾಶ್ಟ್ಯಾಗ್ ಕೂಡ ಹಾಕ್ಕೊಳ್ಳಿ. ಓಕೆ, ಈ ರೀತಿ ನೀವು ಹ್ಯಾಶ್ಟ್ಯಾಗ್ ಹಾಕ್ಕೊಳ್ಳಿ. ಹ್ಯಾಶ್ಟ್ಯಾಗ್ ಹಾಕಿದ ತಕ್ಷಣ ಅದರ ನಂತರ ನಿಮ್ಮ ಹತ್ರ ಏನಾದರೂ ಸೋಷಲ್ ಮೀಡಿಯಾ ಲಿಂಕ್ ಇದ್ದರೆ ಸೋಷಲ್ ಮೀಡಿಯಾ ಹಾಕ್ಕೊಳ್ಳಿ, ಏನು ಅಭ್ಯಂತರ ಇಲ್ಲ. ಇನ್ನು ನೆಕ್ಸ್ಟ್ ನೋಡ್ಬಿಟ್ಟು ಟ್ಯಾಕ್ಸ್ ಅನ್ನೋದು ಈಗ ನಾನು ರೆಡಿ ಮಾಡಿದ್ದೀನಿ. ಇದೇ ರೀತಿ ಕೂಡ ನೀವು ನಿಮ್ಮ ಟಾಪಿಕ್ ರಿಲೇಟೆಡ್ ಟ್ಯಾಕ್ಸ್ ಅನ್ನೋದು ರೆಡಿ ಮಾಡ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ತೊಗೋಬೇಕು. ಯಾವ ರೀತಿ ತೊಗೋದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಒಂದು ವೆಬ್ಸೈಟ್ ಐತೆ, ಆ ಒಂದು ವೆಬ್ಸೈಟ್ ಮಾಡ್ಕೊಳ್ಳಿ, ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಏನು ಮಾಡಿ ನಿಮ್ಮ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಏನು ಮಾಡಿ ಟ್ಯಾಕ್ಸ್ ನೋಡಿ ನಾನು ಏನು ಮಾಡ್ತೀನಿ. ಓಕೆ, ಜಸ್ಟ್ ಟ್ಯಾಕ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಜಸ್ಟ್ ಈ ರೀತಿ ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದು ಇದೆ ನೋಡಿ, ಜನರೇಟ್ ಟ್ಯಾಕ್ಸ್ ಅಂತ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ನಾನು ಯಾವುದೇ ರೀತಿ ಪ್ರಮೋಟ್ ಅಲ್ಲ, ನಾನು ಪ್ರತಿದಿನ ಅಪ್ಲೋಡ್ ಮಾಡೋದು ಹೇಳ್ತಾ ಇದ್ದೀನಿ ಪ್ರೊಸೆಸ್, ನೀವು ಕೂಡ ಮಾಡಿ. ಜಸ್ಟ್ ಅದರ ನಂತರ ಬಿಟ್ಟು ಸ್ವಲ್ಪ ಲೋಡ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ ಬರೀಲಿ ನೋಡಿ, ಔ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ಲಿ ಅಂತ ಹಾಕಿ ಇನ್ ಕನ್ನಡ. ಓಕೆ, ಇನ್ ಕನ್ನಡ ಅಂತ ಹಾಕಿದ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಕೊಬೋದು, ಕೆಳಗಡೆ ಎಲ್ಲ ಟ್ಯಾಕ್ಸ್ಗಳು ಎಲ್ಲ ಬರುತ್ತೆ ನೋಡಿ. ಇಲ್ಲಿ ಬಂದಿದೆ ನೋಡಿ. ಮ್ಯಾಕ್ಸಿಮಮ್ ನಮಗೆ 500ವರೆಗೆ ನಾವು ಪೌಂಡ್ಸ್ ಹಾಕೋದು ಎಲ್ಲ ಬಂದಿರುತ್ತೆ ನೋಡಿ. ಔ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಇನ್ ಕನ್ನಡ, ಈ ರೀತಿ ನಿಮಗೆ ಬರುತ್ತೆ. ಜಸ್ಟ್ ನೀವು ಏನು ಮಾಡ್ಕೊ ಇದನ್ನೆಲ್ಲ ನೀವು ಕಾಪಿ ಮಾಡ್ಕೊಳ್ಳಿ. ಎಲ್ಲ ಕಾಪಿ ಮಾಡಿದ ತಕ್ಷಣ ಎಲ್ಲ ಮಾಡೋಕ್ಕೋಬೇಡಿ. ಜಸ್ಟ್ ಇದರಲ್ಲಿ ಕೆಲವೊಂದಷ್ಟು ತೊಗೊಳ್ಳಿ. ಅದರ ನಂತರ ನೀವು ಏನು ಮಾಡಿ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿಂದ ಕೂಡ ಕೆಲವೊಂದಷ್ಟು ತೊಗೊಳ್ಳಿ. ಯಾವ ರೀತಿ ಯೂಟ್ಯೂಬ್ನಲ್ಲಿ ನೋಡಿ ಔ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದ ತಕ್ಷಣ ಇಲ್ಲೂ ಕೂಡ ಬರುತ್ತೆ. ಇದರಿಂದ ಕೂಡ ಕೆಲವೊಂದಷ್ಟು ತೊಗೊಳ್ಳಿ. ಇಲ್ಲಿಂದ ಕಾಪಿ ಮಾಡ್ಕೊಂಡು ಅಲ್ಲಿಂದ ಕಾಪಿ ಮಾಡ್ಕೊಂಡು ಎರಡೂ ಸೇರಿಸಿ 500 ಪೌಂಡ್ ಅಂದರೆ 500 ಟ್ಯಾಕ್ಸ್ ಹಾಕೊಳ್ಳಿ. 500 ಪೌಂಡ್ಸ್ ಅಂದರೆ ಟೆಕ್ಸ್ಟ್ ಇರುತ್ತೆ. ಜಸ್ಟ್ ಆ ಟ್ಯಾಕ್ಸ್ ನೀವು ಕಾಪಿ ಮಾಡಿದ ತೊಗೊಂಬಂದ್ಬಿಟ್ಟು ಜಸ್ಟ್ ನೋಡಿ ಇಲ್ಲಿ ನಿಮ್ಮ ನೋಟ್ಪ್ಯಾಡಲ್ಲಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಪೇಸ್ಟ್ ಆಗುತ್ತೆ ಈ ರೀತಿ. ಈಗ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಮುಟ್ಟು ಈಗ ನಾನು ಕಾಪಿಗೆ ಟ್ಯಾಕ್ಸ್ ಏನಿದೆಯಲ್ಲ ಅದನ್ನ ಕಾಪಿ ಮಾಡ್ತೀನಿ. ಜಸ್ಟ್ ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಿ, ನೀವು ಕಾಪಿ ಮಾಡಿ, ನೀವು ಏನೀಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರಲ್ಲ ನಿಮ್ಮ ವೀಡಿಯೋ, ಆ ವೀಡಿಯೋ ನೀವು ಏನು ಮಾಡಿ ಜಸ್ಟ್ ಆ ವೀಡಿಯೋ ಈ ರೀತಿ ಸ್ವೈಪ್ ಮಾಡಿ ತೆಳಗಡೆ ಬಂದ್ಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್, ಇದು ಕೂಡ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಏನಂದ್ರೆ ನೋ ಪವರ್ ಕಿಡ್ಸ್, ಎಸ್ ಪವರ್ ಕಿಡ್ಸ್ ಅಂತ ಇಲ್ಲಿದೆಯಲ್ಲ, ಜಸ್ಟ್ ಇದರಲ್ಲಿ ನೀವು ಏನು ಮಾಡಬೇಕು, ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಪವರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನುತ್ತೆ 18 ವರ್ಷ ತೆಳಗಿನವ್ರಿಗೆ ವೀಡಿಯೋ ಹೋಗುತ್ತೆ. ಅದರ ಮೇಲ್ಗಡೆ ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ವೀಡಿಯೋ ಹೋಗಲ್ಲ. ಅದಕ್ಕೋಸ್ಕರ ಮಾಡಿ ನೋ ಪವರ್ ಕಿಡ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ಅದರ ನಂತರ ಬಿಟ್ಟು ಇಲ್ಲಿ ಪ್ಲೇಲಿಸ್ಟ್ ಕೊಂಡೊಂದು ಹಾಕೊಳ್ಳಿ. ಪ್ಲೇಲಿಸ್ಟ್ ನೀವು ಮಾಡಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ನಾನು ಏನು ಮಾಡ್ತೀನಿ, ಪ್ಲೇಲಿಸ್ಟ್ ಹಾಕಿರ್ತೀನಿ. ಓಕೆ, ನಾ ಪ್ಲೇಲಿಸ್ಟ್ ಹಾಕಿ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ತಮ್ನೇಲ್ ಇಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ನೀವು. ಇಲ್ಲಿ ನಿಮಗೆ ಟೆಸ್ಟಿಂಗ್ ತಮ್ನೇಲ್ ಅಂತ ಇರುತ್ತೆ. ಈಗ ನೀವು ಇತ್ತೀಚೆಗೆ 3 ತಮ್ನೇಲ್ ಕೂಡ ಹಾಕ್ಬೋದು, ಬೇಕಾದ್ರೆ ಹಾಕ್ಬೋದು, ಬೇಡಾದ್ರೆ ಬಿಡ್ಬೋದು. ಜಸ್ಟ್ ನಾನು ಏನು ಮಾಡ್ತೀನಿ, ತಮ್ನೇಲ್ ಇಲ್ಲಿ ಹಾಕಲ್ಲ, ತಮ್ನೇಲ್ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಹಾಕ್ತೀನಿ. ಅದರ ನಂತರ ಬಿಟ್ಟು ನೀವೇನು ಮಾಡಿ ನೆಕ್ಸ್ಟ್ ಇಲ್ಲಿ ಇದೆ ನೋಡಿ ಶೋ ಮೋರ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಏನಾದರೂ ಪ್ರಮೋಷನ್ ವೀಡಿಯೋ ಮಾಡ್ತಿದ್ರೆ ಪೇಯ್ಡ್ ಪ್ರಮೋಷನ್ ಮೇಲ್ಗಡೆ ಇದೆಲ್ಲ ಟಿಕ್ ಮಾಡ್ಕೊಳ್ಳಿ. ಮೈ ವಿಡಿಯೋ ಕಂಟೆಂಟ್ಸ್ ಪೇಯ್ಡ್ ಪ್ರಮೋಷನ್ ಅಂತ ಇದೆಯಲ್ಲ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಏನು ಮಾಡಿ ಇಲ್ಲಿ ತೆಗೆದ್ಬಿಟ್ಟು ಅಲ್ಟರ್ನೇಟ್ ಕಂಟೆಂಟ್ ಅಂತೆಲ್ಲ ಜಸ್ಟ್ ಇದು ನೋ ಮೇಲೆ ಕ್ಲಿಕ್ ಮಾಡಿ. ಇದೇನಪ್ಪ, ನೀವು ಏನಾದರೂ AI ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ, AI ಸಪೋರ್ಟ್ ಮೂಲಕ ತೊಗೊಂಡು ವೀಡಿಯೋ ಮಾಡ್ತಿದ್ರೆ ಎಸ್ ಪರ್ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಾನು ಜೆನ್ಯೂನ್ ಮಾಡ್ತಾಯಿದ್ದೀನಿ, ನೀವು ಜೆನ್ಯೂನ್ ಮಾಡ್ತಾರೆ ನೋ ಪರ್ ಮೇಲೆ ಕ್ಲಿಕ್ ಮಾಡಿ. ಅದರಂತೆ ತೆಲುಗು ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬರುತ್ತೆ ನೋಡಿ ಟ್ಯಾಕ್ಸ್. ಈ ಟ್ಯಾಕ್ಸ್ ಆಗಿ ನೀವು ಇಲ್ಲಿ ಅಲ್ಲಿಂದ ಕಾಪಿ ಮಾಡೋದಲ್ಲ, ಜಸ್ಟ್ ಅದನ್ನ ನಿಮ್ಗೆ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡೋಕೆ ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ನೇಮ್ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ನೇಮ್ ಹಾಕೋದು ಮರಿಬಿಡಿ. ಯಾಕಪ್ಪ ಅಂತ ನಾನು ನಿಮಗೆ ಹೇಳ್ತಾನೆ, ಜಸ್ಟ್ ನೇಮ್ ಹಾಕೊಳ್ಳಿ ಮೊದಲಿಗೆ. ಈಗ ನಾನು ನೇಮ್ ಹಾಕ್ತೀನಿ. ಈ ರೀತಿ ನೀವು ಟ್ಯಾಕ್ಸ್ ಹಾಕೊಳ್ಳಿ. ಈ ಟ್ಯಾಕ್ಸ್ ಹಾಕೋದಂದ್ರೆ ಏನುತ್ತೆ, ಈಗ ನೀವು ಯಾವುದೊಂದು ಯೂಟ್ಯೂಬ್ನಲ್ಲಿ ಎಕ್ಸಾಂಪಲ್ ಆಗ್ಬಿಟ್ಟು ಈಗ ನೋಡಿ ಯೂಟ್ಯೂಬ್ನಲ್ಲಿ ನಾನು ಏನು ಮಾಡ್ತೀನಿ ನೋಡಿ, ಔ ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಪರ್ಮನೆಂಟ್ಲಿ ಇನ್ ಕನ್ನಡ ಅಂತ ಹಾಕಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ ತಕ್ಷಣ ಈಗ ನಿಮಗೆ ಏನಾಗುತ್ತೆ, ಕೆಲವೊಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಗಳು ಬರುತ್ತೆ. ಈಗ ನೋಡಿ, ಈಗ ನನ್ನ ಹತ್ರ ವೀಡಿಯೋಗಳು ಬರ್ತಾಯಿದೆ ನೋಡಿ, ಈ ರೀತಿ ಕೆಲವೊಂದಷ್ಟು ವೀಡಿಯೋಗಳು ಬರುತ್ತೆ. ಅದರಲ್ಲಿ ಏನಾಗುತ್ತೆ, ನಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಮೇಲ್ಗಡೆನೇ ನಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ನಾನು ವೀಡಿಯೋ ಬಂತು ನೋಡಿ, ಕಾಂತಾ ಜಸ್ಟ್ ನೋಡಿ. ಈ ರೀತಿ ಏನು ಮಾಡಿದ್ರೆ ನೀವು ಟ್ಯಾಕ್ಸ್ ಹಾಕೊಂಡ್ರೆ ಸರ್ಚ್ ಮಾಡಿದಾಗ ಯೂಟ್ಯೂಬ್ನಲ್ಲಿ ಯಾರೇ ಒಬ್ಬರು ಅವ್ರಿಗೆ ಬೇಕಾದ ಪ್ರಾಬ್ಲಮ್ ಏನೋ ಒಂದು ಸರ್ಚ್ ಮಾಡಿದಾಗ ಅದರಿಂದ ಏನಂತೆ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಅದಕ್ಕೋಸ್ಕರ ಟ್ಯಾಕ್ಸ್ ಹಾಕೊಳ್ಳಿ. ಇದರಿಂದ ಟ್ಯಾಕ್ಸ್ ಹಾಕೊಂಡ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಟ್ಯಾಕ್ಸ್ ಹಾಕೊಳ್ಳಿ. ಈಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ ನೋಡಿ, ಟ್ಯಾಕ್ಸ್ ಹಾಕೋದು ತೋರಿಸಿದೆ, ಮತ್ತು ಅದ್ರ ಜೊತೆಗೆ ಟೈಟಲ್ ಹಾಕೋದು ಕೂಡ ತೋರಿಸಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕೋದು ಅದನ್ನು ಕೂಡ ತೋರಿಸಿದೆ. ನೀವು ಎಲ್ಲಿಂದ ತೊಗೋಬೇಕು ಅದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಈ ರೀತಿ ಆದ ತಕ್ಷಣ ನೀವು ತೆಗೆದ್ಬಿಟ್ಟು ನೀವು ಡೇಟ್ ಕೂಡ ಸೆಲೆಕ್ಟ್ ಮಾಡಲ್ಲ, ಮೇನ್ ಪಾಯಿಂಟ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ಕ್ಯಾಟಗರಿ ಅನ್ನೋದು ನಮಗೆ ಆಟೋಮೆಟಿಕ್ ಬಂದಿರುತ್ತೆ. ಈ ಕ್ಯಾಟಗರಿ ಆಗಿರ್ಬೋದು, ವಿಡಿಯೋ ಲ್ಯಾಂಗ್ವೇಜ್ ಆಗಿರ್ಬೋದು, ಇದು ಆಟೋಮೆಟಿಕ್ ಹೆಂಗೆ ಬರುತ್ತೆ ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಚಾನಲ್. ನೀವು ಇನ್ನೂವರೆಗೂ ಯಾವುದೇ ರೀತಿ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಹೊಸದಾಗಿ ಅಂದರೆ ಜಸ್ಟ್ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ನೋಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಎಲ್ಲ ಹಾಕಿದಾಯಿತು. ನೀವು ನೆಕ್ಸ್ಟ್ ಏನಾದರೂ ಏನು ಮಾಡಬೇಕು, ಇಲ್ಲಿ ಮೌಂಟೇಶನ್ ಆನ್ ಅಂದರೆ ಮೌಂಟೇಶನ್ ಆನ್ ಅಂತ ಕೊಡಿ.
ಜಸ್ಟ್ ಈ ಮೌಂಟೇಶನ್ ಆನ್ ಇದ್ದರೆ ನಂದು ಮೌಂಟೇಶನ್ ಆನ್ ಜಸ್ಟ್ ಇದನ್ನ ಆನ್ ಮಾಡ್ತೀನಿ. ನೀವು ಕೂಡ ಮೌಂಟೇಶನ್ ಆನ್ ಅಂದರೆ ಮಾಡ್ಕೊಳ್ಳಿ. ಅದರ ನಂತರ ಎರಡು ಸಬ್ ಟೈಟಲ್ಸ್ ಬರುತ್ತೆ. ಜಸ್ಟ್ ಇದನ್ನು ಕೂಡ ನಾವು ಪರ್ಮಿಷನ್ ಕೊಡಬೇಕು. ಎಲ್ಲ ಚೆಕ್ ಮಾಡ್ತಾರೆ ಅವ್ರು ಯಾವ ರೀತಿ ವೀಡಿಯೋದಲ್ಲಿ ಏನು ಮಿಸ್ ಆಗಿದೆ ಎಲ್ಲ ಚೆಕ್ ಮಾಡಿ. ಅದರಂತ ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಎಲಿಮಿನೇಟೆಡ್ಸ್ ಅಂತ ಇಲ್ಲಿ ಬರುತ್ತೆ ನೋಡಿ. ಜಸ್ಟ್ ಇದು ಮೇನ್ ಇಂಪಾರ್ಟೆಂಟ್, ತುಂಬ ಗೊತ್ತಿಲ್ಲ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಫೀಚರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಅದೇ ಕ್ರೋಮಲ್ಲಿ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ ಆಗಿರ್ಬೋದು ಮತ್ತು ವೈಟೆಸ್ಟ್ ಅಪ್ಲಿಕೇಶನಲ್ಲಿ ಈ ಒಂದು ಫೀಚರ್ಸ್ ಸಿಗಲ್ಲ. ಅದ್ರ ಬಟ್ ಈ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಈ ಫೀಚರ್ಸ್ ಸಿಗುತ್ತೆ. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ಟ್ಯಾಕ್ಸ್ ಹಾಕಿರೋದಾಗಿರ್ಬೋದು, ವಿಡಿಯೋ ಲ್ಯಾಂಗ್ವೇಜ್ ಆಗ್ಬೋದು, ತುಂಬ ಸಿಗುತ್ತೆ ನಿಮಗೆ ಈ ಒಂದು ಇದರಲ್ಲಿ. ಇಲ್ಲಿ ನೀವು ಏನು ಮಾಡ್ಕೊ, ನಿಮ್ಮೊಂದು ಎಂಡ್ ಸ್ಕ್ರೀನಲ್ಲಿ ನೀವು ಈಗ ಎಕ್ಸಾಂಪಲ್ ನಾನು ವಿಡಿಯೋ ಮುಗಿದ ತಕ್ಷಣ ಎಂಡ್ ಸ್ಕ್ರೀನಲ್ಲಿ 4 ಇದು ಬರುತ್ತೆ ಮತ್ತು ಮೇಲ್ಗಡೆ ಐ ಕಾರ್ಡ್ ಆದ ತಕ್ಷಣ ಐ ಕಾರ್ಡ್ ಬರುತ್ತಲ್ಲ, ಆ ರೀತಿ ಬರ್ಬೇಕಾದ್ರೆ ನೀವು ಏನು ಮಾಡ್ಕೊ, ಜಸ್ಟ್ ಇಲ್ಲಿ ಆ್ಯಡ್ ಮಾಡ್ಕೊ. ಈಗ ನಾನು ಏನು ಮಾಡ್ತೀನಿ, ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡ್ಕೊಳ್ಳಿ. ಈ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ಈಗ ಯಾವುದೇ ಒಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಆಯ್ತು ಅಂದರೆ ಅದರಿಂದ ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ಎಂಡ್ ಸ್ಕ್ರೀನ್ ಹಾಕೊಳ್ಳಿ. ಈಗ ಜಸ್ಟ್ ನಾನು ಎಂಡ್ ಸ್ಕ್ರೀನ್ ಹಾಕಿದ್ರೆ ನೀವು ಬೇಕಾದ ರೀತಿ ಎಂಡ್ ಸ್ಕ್ರೀನ್ ಹಾಕೊಂಡು ನೀವು ಕೂಡ ಹಾಕೊಳ್ಳಿ. ಜಸ್ಟ್ ಅದರ ನಂತರ ಬಿಟ್ಟು ಎರಡು ಕ್ರೆಡಿಟ್ಸ್ ಅಂದರೆ ಮೇಲ್ಗಡೆ ಕಾರ್ಡ್ಸ್ ಕೂಡ ಹಾಕ್ಬೋದು. ಈಗ ಮೇಲ್ಗಡೆ ಐ ಕಾರ್ಡ್ ಹಾಕಿದ ತಕ್ಷಣ ಅಂದರೆ ಐ ಕಾರ್ಡ್ ಬರುತ್ತಲ್ಲ, ಆ ರೀತಿ ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಈ ರೀತಿ ಆಯಿತು. ಅದರಂತ ಬಿಟ್ಟು ಇಲ್ಲಿ ಎರಡು ಸಬ್ ಟೈಟಲ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದೇನಂದರೆ ನಾನು ಈಗ ಮಾತಾಡುವ ಕನ್ನಡದಲ್ಲಿ ಲ್ಯಾಂಗ್ವೇಜ್ ಬರುತ್ತೆ, ಸಬ್ ಟೈಟಲ್ಸ್ ಅಂತ ಅದು ಬರುತ್ತೆ. ಇದು ಆಟೋಮೆಟಿಕ್ ತೊಗೊಳುತ್ತೆ. ಜಸ್ಟ್ ಇದು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಇಲ್ಲಿ ನಿಮ್ಗೆ ಕಾಣ್ತೀವಿ ನೋಡಿ. ವಿಡಿಯೋ ಜಸ್ಟ್ ನೋಡ್ಕೊಳ್ಳಿ. ಇದೆಲ್ಲ ಫುಲ್ ಡನ್ ಆದ ತಕ್ಷಣ ನಿಮಗೆ ಇಲ್ಲಿ ಬರುತ್ತೆ, ಅದು ಆ್ಯಡ್ ಅಂತ ಬರುತ್ತೆ ಆಟೋಮೆಟಿಕ್ಕು. ನೀವು ಆ್ಯಡ್ ಮಾಡ್ಕೊಳ್ಳಿ. ಅದರಂತ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಪ್ರಾಡಕ್ಟ್ ಟ್ಯಾಗ್, ನೀವು ಏನಾದರೂ ಪ್ರಾಡಕ್ಟ್ ಲಿಂಕ್ ಆಗ್ತಾ ಇದೆ ಅಂದರೆ ಮೌಂಟೇಶನ್ ಇದೆ, ಪ್ರಾಡಕ್ಟ್ ಟ್ಯಾಗ್ ಕೂಡ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಚೆಕ್ ಮೇಲೆ ಕ್ಲಿಕ್ ಮಾಡಿಸ್ಕಿನ ಇದೇನಾಗುತ್ತೆ ಆಟೋಮೆಟಿಕ್ ಚೆಕ್ ಆಗುತ್ತೆ. ಚೆಕ್ ಆದ ತಕ್ಷಣ ಆಟೋಮೆಟಿಕ್ ಎಲ್ಲ ಡನ್ ಆಗುತ್ತೆ. ಅದರಂತರ ನೀವು ನೆಕ್ಸ್ಟ್ ಏನು ಮಾಡ್ಕೊ, ಇಲ್ಲಿ ಎಲಿಜಿಬಿಲಿಟಿ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಮಾಡ್ಕೊ, ವಿಡಿಯೋ ಅನ್ನೋದು ಪಬ್ಲಿಕ್ ಮಾಡೋಂಗಿಲ್ಲ. ಏನು ಮಾಡ್ಕೊ, ಅನ್ಲಿಸ್ಟೆಡ್ ಮಾಡ್ಕೊಳ್ಬೇಕು. ಅನ್ಲಿಸ್ಟೆಡ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊ, ಈಗ ವಿಡಿಯೋ ಅನ್ನೋದು ಅಪ್ಲೋಡಿಂಗ್ ಆಯಿತು, ಅನ್ಲಿಸ್ಟೆಡ್ ಆಯಿತು. ಅದರಂತ ನೀವು ಡೈರೆಕ್ಟ್ ಪಬ್ಲಿಕ್ ಮಾಡ್ಕೋಂಗಿಲ್ಲ. ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಸೈಡ್ SEO ಮಾಡಬೇಕು. SEO ಅಂದರೆ ಏನಪ್ಪ ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಲ್ಲ, ಏನಂದ್ರೆ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಬಂದ್ಬಿಟ್ಟು. ಇದು ಮಾಡೋದಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸೈಡ್ ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ತುಂಬ ಜನ ಗೊತ್ತಿಲ್ಲ ಅದು ಯಾವ ರೀತಿ ಮಾಡೋದಂದ್ರೆ ನಾನು ನಿಮಗೆ ಈಗ ಅಲ್ಲಿ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಹಾಕ್ತೀನಿ ಎಂಡ್ ಸ್ಕ್ರೀನಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಅದು ನಾನು ನಿಮಗೆ ಈಗ ಜಾಸ್ತಿ ಲೆಂತ್ ಆಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಆ ವೀಡಿಯೋ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಸಪ್ರೇಟ್ ಕೂಡ ವೀಡಿಯೋ ಬಂದರೆ ಅದು ನೋಡಿ ನೀವು ಮಾಡ್ಕೊಳ್ಳಿ. ಫ್ರೀಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ನಿಮಗೆ ಎಲ್ಲ ಮಾಡೋದು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತಮ್ನೆಲ್ ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ. ಈಗ ನೀವು ಏನು ಮಾಡ್ಕೋ, ಜಸ್ಟ್ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ತಮ್ನೆಲ್ ಹಾಕ್ಬೇಕಾದ್ರೆ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನಾನೊಂದು ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೀವು ಕೂಡ ಏನು ಮಾಡಿ, ನಿಮ್ಮೊಂದು ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ. ಜಸ್ಟ್ ಆ ವೀಡಿಯೋ ಇಲ್ಲಿ ಮೇಲ್ಗಡೆ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆ ವೀಡಿಯೋ ಪ್ರೊಸೆಸಿಂಗ್ ಆಗ್ತಾಯಿದೆ. ಇಲ್ಲಿ ನೀವು ಏನು ಮಾಡ್ಕೋ, ತಮ್ನೆಲ್ ಹಾಕಬೇಕು. ತಮ್ನೆಲ್ ಹಾಕ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ದಯವಿಟ್ಟು ಹೇಳ್ತಾನೆ, ತಮ್ನೆಲ್ ಅನ್ನೋದು ಕ್ಲಿಯರಾಗಿ ಎಡಿಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಫೆಷನಲ್ ಆಗಿ ಇರಬೇಕು. ತಮ್ನೆಲ್ನಲ್ಲಿ ಅಂದರೆ ತಮ್ನೆಲ್ನಲ್ಲಿ ನೋಡೋ ಜನರಿಗೆ ಒಂದು ಅಟ್ರಾಕ್ಟ್ ಆಗಬೇಕು, ಆಡಿಯನ್ಸ್ ಕಟ್ಟಿ ಇಡಬೇಕು, ಆ ರೀತಿ ತಮ್ನೆಲ್ ಇರಬೇಕು. ಬೆಸ್ಟ್ ಕ್ವಾಲಿಟಿಯಲ್ಲಿ ತಮ್ನೆಲ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಬರಲಿ ಅಂದ್ರೂ ಕೂಡ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ನಾನು ಯಾವ ರೀತಿ ತಮ್ನೆಲ್ ಮಾಡ್ತೀನಿ, ಏನು ಎಲ್ಲ ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಇರೋದನ್ನು ನಾನು ನಿಮಗೋಸ್ಕರ ಅದನ್ನ ನೋಡಿ ಮಾಡ್ಕೊಳ್ಳಿ. ಅದರ ನಂತರ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಮಾಡ್ಕೋ, ತಮ್ನೆಲ್ ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನಾನು ತಮ್ನೆಲ್ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆ ತಮ್ನೆಲ್ ಸೆಲೆಕ್ಟ್ ಮಾಡಿ ಓಕೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರಂತ ಬಂದ್ಬಿಟ್ಟು ತೆರಡೆ ಬಂದ್ಬಿಟ್ಟು ವೀಡಿಯೋ ಎಲ್ಲ ಪಬ್ಲಿಕ್ ಇದೆ, ಎಲ್ಲ ಆಗಿದೆ. ಅದರ ನಂತರ ಈ ವಿಸಿಬಿಲಿಟಿ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಏನಿಲ್ಲ ಜಸ್ಟ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೆಕ್ಸ್ಟ್ ಸೇವ್ ಮೇಲೆ ಅಂದರೆ ಪಬ್ಲಿಕ್ ಸೈಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಒಂದು ವೀಡಿಯೋ ಅಪ್ಲೋಡ್ ಆಯ್ತು ನೋಡಿ. ಈ ರೀತಿ ಮಾಡಿ ನೀವು ವೀಡಿಯೋ ಅಪ್ಲೋಡ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಇದು ಸರಿಯಾದ ಪ್ರೊಸೆಸ್. ಹೆಂಗಪ್ಪ ಸರಿಯಾದ ಪ್ರೊಸೆಸ್, ಅದಕ್ಕೆ ಏನು ಡಿಫ್ರೆಂಟ್ ಅಂತ ಕೇಳ್ಬೋದು. ತುಂಬ ಡಿಫ್ರೆಂಟ್ ಇದೆ. ಯಾಕಂದ್ರೆ ನೀವು ವೈಟೆಸ್ಟ್ ಅಪ್ಲಿಕೇಶನ್ ಇರೋದು ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಸಿಗಲ್ಲ. ಈ ಟ್ಯಾಗ್ಸ್ ಹಾಕೋದು ಅಂದರೆ ಈ ಕೆಲವೊಂದಷ್ಟು ಫೀಚರ್ಸ್ ಆ್ಯಡ್ ಮಾಡೋದು, ತಮ್ನೆಲ್ ಆಗಿರ್ಬೋದು, ಈ ರೀತಿ ನಿಮಗೆ ಹಾಕೋದಕ್ಕೆ ಸಿಗಲ್ಲ. ಆದರೆ ಬಟ್ ಕ್ರೋಮಲ್ಲಿ ಎಲ್ಲ ಸಿಗುತ್ತೆ. ನಾನು ಪ್ರತಿದಿನ ಕ್ರೋಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಈ ರೀತಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡೋಣ. ತುಂಬ ಸಿಂಪಲ್, ಏನೂ ಇಲ್ಲ. ನನಗೆ ಈ ಒಂದು ಸರಿಯಾದ ಪ್ರೊಸೆಸ್ನಿಂದ, ಒಂದು ಸರಿಯಾದ ಮಾರ್ಗದಿಂದ ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ನನಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, 2025 ಅಷ್ಟೇ ಅಲ್ಲ, ನಾನು ಒಬ್ಬ ಪರ್ಮನೆಂಟಾಗಿ ಯೂಟ್ಯೂಬರ್ ಆಗಬೇಕು ಲೈಫ್ ಟೈಮ್ ಅಂದರೆ ಪ್ರತಿಯೊಬ್ಬರು ಕೂಡ ಇದೇ ಒಂದು ಪ್ರೊಸೆಸ್ನಿಂದ ವೀಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ SEO ಮಾಡಿದರೆ ಮತ್ತು ಒಳ್ಳೆ ರೀತಿ ತಮ್ನೆಲ್, ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ರೆ, ಈಗ ನಾನು ಎಲ್ಲ ಇದ್ದೀನಿ, ಇದೆಲ್ಲ ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ನನಗೆ ಹೇಳ್ತಾರೆ, ಬ್ರದರ್ 1 ವರ್ಷ 2 ವರ್ಷ ಆಯಿತು ಸರ್ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಬ್ರದರ್, ಏನು ಪ್ರಯೋಜನ ಇಲ್ಲ ಅಂತ. ಅದ್ರ ಬಟ್ 1 ವರ್ಷ 2 ವರ್ಷ 3 ವರ್ಷ ಅನ್ನೋದು ಮ್ಯಾಟ್ರ್ ಅಲ್ಲ. ನೀವು ಮಾಡೋ ಕಂಟೆಂಟು, ನೀವು ಮಾಡೋ ಅಂಥ ಇನ್ನು ವೀಡಿಯೋ ತಮ್ನೆಲ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಒಂದು ರಿಕ್ವೆಸ್ಟು, ಒಳ್ಳೆ ಟಾಪಿಕ್ ಮೇಲೆ, ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಆದಷ್ಟು
ಜಲ್ದಿ ಅಂದರೆ ಆದಷ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ನೀವು ಇಷ್ಟು ಮಾಡಿ ಆಟೋಮೆಟಿಕ್ ಎಸ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಅನ್ನೋದು ಆಗುತ್ತೆ. ಗೈಸ್, ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಸಿಂಪಲ್ ಕ್ಲಿಯರಾಗಿ ಯಾವ ರೀತಿ ಒಂದು ಸರಿಯಾದ ಮಾರ್ಗದಿಂದ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಏನು ಎಲ್ಲ ನಮಗೆ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕ ಕಮೆಂಟ್ ಅದ್ರ ಜೊತೆಗೆ ನಿಮ್ಮ ಪ್ರೀತಿ ಸಪೋರ್ಟ್ ಇದೆ ಸದಾಕಾಲ ನನಗೆ ಇದೇ ರೀತಿ ಇರಲಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕಂಟಿಗೆ ಸ್ಪ್ಯಾನ್ವರ್ಸ್ ಎಲ್ಲರಿಗೂ ಕೂಡ ಹೇಳ್ತಾನೆ ಇದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಸಪೋರ್ಟ್ ಮಾಡಿ ಅಂತ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟು ಎಲ್ಲರಿಗೆ ಬಾಯ್.